ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ ಅಂತ ಹೇಳ್ತಾ, ಪರ್ಟಿಕ್ಯುಲರ್ ಆಗಿ ಈ ಮಾಸದಲ್ಲಿ ಅಂದರೆ ಬರುವಂತಹ ಜುಲೈ ಮಾಸದಲ್ಲಿ ದ್ವಾದಶ ರಾಶಿಗಳಿರುವಂತಹ ಗ್ರಹ ಗೋಚಾರ ಫಲಗಳು ಯಾವ ರೀತಿ ಇದೆ, ದ್ವಾದಶ ರಾಶಿಗಳಲ್ಲಿ ನಕ್ಷತ್ರಗಳು ಗೊತ್ತಿಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ನಾಮ ನಕ್ಷತ್ರದ ಮುಖಾಂತರ ನಿಮ್ಮ ರಾಶಿ ಯಾವುದು ಅಂತ ತಿಳ್ಕೊಂಡು ಆ ಮಾಸ ಫಲಗಳನ್ನು ನೀವು ಗೋಚಾರ ಫಲಗಳನ್ನು ನೀವು ತಿಳ್ಕೊಬೋದು. ಮುಖ್ಯವಾಗಿ ಈ ಜುಲೈ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆ ಗಮನಿಸುವುದಾದರೆ 5ನೇ ತಾರೀಕಿಂದ ಬುಧ, ಶುಕ್ರ, ರವಿ ಮುಖ್ಯವಾಗಿ ಗ್ರಹ ಸಂಚಾರ ಬದಲಾಯಿಸ್ತಾ ಇದೆ. ದೀರ್ಘ ಸಂಚಾರ ಗ್ರಹಗಳಲ್ಲಿ ಲಾಸ್ಟ್ ಮಂತ್ ಗುರು ಮಾತ್ರ ಬದಲಾಗಿದ್ದಾರೆ. ಯಾವ ದೀರ್ಘ ಸಂಚಾರದಲ್ಲಿ ಬದಲಾವಣೆ ಇರಲ್ಲ. ಮುಖ್ಯವಾಗಿ ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿಂಹ ರಾಶಿಯಲ್ಲಿ ರಾಶ್ಯಾಧಿಪತಿ ರವಿಯ ರಾಶಿಯಾಗಿರುವಂತಹ ಸಿಂಹರಾಶಿ ಜಾತಕರಿಗೆ ಪ್ರಧಾನವಾಗಿ ಈ ಮಾಸದಲ್ಲಿ ಜುಲೈ ಮಾಸದಲ್ಲಿ 3 ಪ್ರಧಾನ ಗ್ರಹಗಳು ದಿವ್ಯವಾಗಿ ಅನುಗ್ರಹ ನೀಡ್ತಾ ಇದೆ, ಆಶೀರ್ವಾದ ನೀಡ್ತಾ ಇದೆ, ಅನುಕೂಲವಾಗಿದೆ. ಯಾಕಂದರೆ ಲಾಭಸ್ಥಾನದಲ್ಲಿ ಬುಧಾದಿತ್ಯ ಯೋಗ, ಒಂದು ರೀತಿ ಹಂಸ ಯೋಗ ಅನ್ನೋದು ಈ ಪರ್ಟಿಕ್ಯುಲರ್ ಆಗಿ ಸಿಂಹರಾಶಿಯವರಿಗೆ ನಾವು ನಿರೀಕ್ಷೆ ಮಾಡಬಹುದು. ಯಾಕೆಂದರೆ ಇಲ್ಲಿ ರವಿಯ ಜೊತೆಗೆ ಬುಧ ಬಂದು ಲಾಭಸ್ಥಾನದಲ್ಲಿ 17ನೇ ತಾರೀಕುವರೆಗೂ ಕೂಡ ಬುಧಾದಿತ್ಯ ಯೋಗವನ್ನು ನಿರ್ಮಾಣ ಆಗಿದೆ. ಬುಧಾದಿತ್ಯ ಯೋಗ ಅಂದರೆ ಎಂತಹ ಕಷ್ಟತರವಾಗಿರುವಂತಹ ವಿಷಯಗಳನ್ನಾದರೂ ಕೂಡ ನಿಮ್ಮಲ್ಲಿರುವಂತಹ ಸೂಕ್ಷ್ಮ ಪರಿಶೀಲನೆಯಿಂದ ಕ್ವಿಕ್ ಲರ್ನಿಂಗ್ ಕ್ಯಾಪಬಿಲಿಟೀಸ್ ಬಿಲ್ಡ್ ಆಗುತ್ತೆ. ನಿಮ್ಮಲ್ಲಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇದೇನಾ, ನಾನು ಈಸಿಯಾಗಿ ಮುಗಿಸ್ತೀನಿ ಅನ್ನೋಂತಹ ಒಂದು ಕಾನ್ಫಿಡೆನ್ಸ್, ಕನ್ಫ್ಯೂಷನ್ಸ್ ಯಾವುದೇ ಇಲ್ಲದೆ ಪರ್ಟಿಕ್ಯುಲರ್ ಆಗಿ ನೀವು ಆ ವಿಷಯಗಳನ್ನು ಕಂಪ್ಲೀಟ್ ಮಾಡೋದರಿಂದ ನಿಮ್ಮ ಗೌರವ, ನಿಮ್ಮ ಖ್ಯಾತಿ, ನಿಮ್ಮನ್ನು ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಳ ಆಗುತ್ತೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಗೆ ಒಂದು ಬೆಳಕಿಗೆ ಬರುತ್ತೆ. ಈ ರೀತಿ ವಿಷಯಗಳಿರೋದ್ರಿಂದ ಎಷ್ಟು ಕಷ್ಟಪಟ್ಟರೂ ನನಗೆ ಎಷ್ಟು ದಿನಗಳ ಕಾಲ ಯಾವುದೇ ರೀತಿ ಫಲ ಸಿಗ್ತಾ ಇಲ್ಲ ಅಂತಹ ನಿರಾಶೆಗೆ ಒಳಗಾಗಿರುವಂತಹ ವ್ಯಕ್ತಿಗಳಿಗೆ ಇದೊಂದು ರೀತಿ ಅದ್ಭುತವಾಗಿರುವಂತಹ ಬುಧಾದಿತ್ಯ ಯೋಗ. 17th ನೀವೇನಾದರೂ ಪ್ರಮುಖ ನಿರ್ಧಾರಗಳು ತಗೋಬೇಕು, ಉದ್ಯೋಗ ಪ್ರಯತ್ನಗಳು ಮಾಡಬೇಕು, ಹೊಸ ವಿಷಯಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ಹೊಸ ಅಧ್ಯಯನಗಳನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ದಿಸ್ ಈಸ್ ದ ಬೆಸ್ಟ್ ಟೈಮ್. ನಿಮಗೆ ಲಾಭಸ್ಥಾನದಲ್ಲಿ ಬುಧನ ಜೊತೆಗೆ ರಾಶ್ಯಾಧಿಪತಿ ರವಿ ಇರ್ತಾರೆ. ಎಲ್ಲಿವರೆಗೂ? 17ನೇ ತಾರೀಕುವರೆಗೆ. 17ನೇ ನಂತರ ಆಟೋಮೆಟಿಕ್ಕಾಗಿ ರವಿ ವ್ಯಯ ಸ್ಥಾನಕ್ಕೆ ಹೋಗ್ತಾರೆ. ಸೊ ಆಗಿರೋದ್ರಿಂದ ಪ್ರಮುಖವಾಗಿ 17th ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯ, ನಿಮ್ಮ ಆದಾಯ ಬರುವಂತಹ ಮಾರ್ಗಗಳನ್ನು, ದಾರಿಯನ್ನು ಹುಡುಕುವಂತಹ ಸಮಯ. ಇನ್ ಕೇಸ್ ನಿಮಗೆ ಅನುಭವ ಇದ್ದು ಶೇರ್ ಮಾರ್ಕೆಟಲ್ಲಿ ಲಾಭಗಳನ್ನು, ಅದು ರಿಸ್ಕಿಂದ ಕೂಡಿರುತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತು ಅನ್ನುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಒಳ್ಳೆಯ ಲಾಭಗಳನ್ನು, ಒಳ್ಳೆಯ ಆರೋಗ್ಯವನ್ನು, ಧನಯೋಗವನ್ನು, ವ್ಯಾಪಾರಗಳಲ್ಲಿ ಅಧಿಕ ಲಾಭಗಳನ್ನು ಹೊಂದಿರುವಂತಹ ಸಮಯ 17ನೇ ತಾರೀಕುವರೆಗೂ ಜುಲೈ ತಿಂಗಳಲ್ಲಿ. ಅಂದರೆ ಫಸ್ಟ್ ಹಾಫ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಸಿಂಹರಾಶಿಯವರಿಗೆ ಈ ಬುಧಾದಿತ್ಯ ಯೋಗದಿಂದ. ಜನ್ಮಾಧಿಪತಿ ರಾಶ್ಯಾಧಿಪತಿ ಈ ರಾಶಿಗೆ ಯಜಮಾನ ರವಿ 17ರ ನಂತರ 12th ಹೌಸ್ಗೆ ಹೋಗ್ತಾ ಇದ್ದಾರೆ. 12th ಹೌಸಲ್ಲಿ ರವಿ ಅಷ್ಟೊಂದು ಅನುಕೂಲ ಇಲ್ಲ. ಪ್ರಮುಖವಾಗಿ ಅಯ್ಯೋ ನನಗೆ ಆರೋಗ್ಯ ಚೆನ್ನಾಗಿದೆ ಬಿಡಪ್ಪ ಅನ್ನುವಂತಹ ಸಂದರ್ಭಗಳೇ ಇಲ್ಲಿ ಸ್ವಲ್ಪ ದೈಹಿಕ ಮಾನಸಿಕ ಆರೋಗ್ಯಗಳನ್ನು ಕಾಣಿಸ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಆರೋಗ್ಯದ ಬಗ್ಗೆ 17ನೇ ತಾರೀಕು ತುಂಬ ಎಚ್ಚರವಾಗಿರಬೇಕಾಗಿರುತ್ತೆ. ಸಣ್ಣ ಪುಟ್ಟ ನಿಮ್ಮ ಮಾತಿಗೆ ಬೆಲೆ ಇಲ್ಲದೆ ಇರೋದಾಗಿರ್ಬೋದು, ಸಣ್ಣ ಪುಟ್ಟ ವಿಷಯಗಳಲ್ಲಿ ನಿಮ್ಮ ಮಾತನ್ನು ಧಿಕ್ಕರಿಸಿ ಅವಮಾನಕ್ಕೆ ಒಳಗಾಗುವಂಥ ಸಂದರ್ಭಗಳಾಗಿರಬಹುದು. ನೀವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿಘ್ನಗಳು, ಆತಂಕಗಳು ಬರೋದಾಗಿರಬಹುದು. ಏನಕ್ಕೆ ಈ ರೀತಿ ಆಗ್ತಾ ಇದೆ, ಎಷ್ಟು ಧೈರ್ಯದಿಂದ ನಿರ್ಧಾರಗಳು ತಗೊಳ್ತಾ ಇದೆ, ಸಡನ್ನಾಗಿ ಏನಾಯಿತು ಅನ್ನೋಂತಹ ಒಂದು ಕಾನ್ಫಿಡೆನ್ಸ್ ಕಳ್ಕೊಳ್ಳೋದಾಗಿರಬಹುದು. ಸ್ವಲ್ಪ ಸಿಂಹರಾಶಿಯವರಂದ್ರೇ ಕೋಪ ಈಸ್ ಈಕ್ವಲ್ ಸಿಂಹರಾಶಿ. ಸೊ ಆ ಟೈಮಲ್ಲಿ ವಿಪರೀತವಾಗಿರುವಂತಹ ಆವೇಶ, ಕೋಪ, ಫ್ರಸ್ಟ್ರೇಷನ್, ತಲೆನೋವು ಇತ್ಯಾದಿ ವಿಷಯಗಳು ರವಿ 12th ಹೌಸ್ಗೆ ಬಂದಿರೋದ್ರಿಂದ, ಅದೇ ರೀತಿ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯಕ್ಕೆ ಮಾಡುವಂತಹ 12th ಅಂದ್ರೇ ವ್ಯಯಸ್ಥಾನ, ಖರ್ಚುಗಳ ಸ್ಥಾನ ಆಗಿರೋದ್ರಿಂದ
ಕೆಲವೊಂದು ಸಾರಿ ಖರ್ಚುಗಳು ಅನ್ನೋದು ವಿಪರೀತವಾಗಿ, ಅದರಲ್ಲಿಯೂ ಕೂಡ ಹೆಲ್ತ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅನ್ನೋದು ಗೋಚಾರವಾಗ್ತಾ ಇದೆ. ಇನ್ನು ಶುಕ್ರ ನೋಡಿ ಎಕ್ಸಲೆಂಟಾಗಿ ಈ ಮಾಸದಲ್ಲಿ 12th ಮತ್ತು ರಾಶಿಯಲ್ಲೇ ಶುಕ್ರ ಬರೋದರಿಂದ ಒಂದು ರೀತಿ ಇದು ಅದೃಷ್ಟ ಯೋಗ ಅಂತ ಹೇಳ್ಬೋದು. ಅಂದರೆ ಆಕಸ್ಮಿಕವಾಗಿ ಹಣಕಾಸನ್ನ ಪಡೆಯೋದಾಗಿರ್ಬೋದು. 12th ಹೌಸಲ್ಲಿ ಶುಕ್ರ ಇರೋದರಿಂದ ವಿದೇಶಿ ಮೂಲೆಗಳಿಂದ ಹಣಕಾಸನ್ನ ಸಂಪಾದನೆ ಮಾಡಬೇಕಾಗಿರೋದು. ವಿದೇಶಿ ಮೂಲೆಗಳಿಂದ ಅಂದರೆ ವಿದೇಶದಲ್ಲಿ ನಿಮ್ಮ ಸಂತಾನ ಅಥವಾ ನಿಮ್ಮ ಕೆಲವೊಂದು ವ್ಯಕ್ತಿಗಳು ಹಣಕಾಸು ಬೆಲೆ ಬಾಳುವಂತಹ ವಿಷಯಗಳನ್ನು ನಡೆಯೋದಾಗಿರ್ಬೋದು, ಕಾಂಟ್ರಾಕ್ಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಹಣಕಾಸಿನ ಹಣಕಾಸಿನ ಯೋಗ ಅನ್ನೋದು ಗೋಚಾರವಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ಅಂದರೆ ಒಂದು ರೀತಿ ಲಾವಿಶ್ ಲೈಫ್ ಸ್ಟೈಲ್. ಸಿಂಹರಾಶಿ ಅವರು ಯಾವತ್ತೂ ಕೂಡ ಸಿಂಪಲ್ ಆಗಿರಲ್ಲ. ಅವರು ಪರ್ಟಿಕ್ಯುಲರಾಗಿ ಕೊಡೋಕೆ ಇದು ಅಂದರೆ ಧಾರಾಳವಾಗಿ ಕೊಡುವಂತಹ ಕೈಯಾಗಿರುತ್ತೆ ಅವ್ರದ್ದು, ವಿಪರೀತವಾಗಿ ಖರ್ಚು ಮಾಡುವಂತಹ ಕೈಯಾಗಿರುತ್ತೆ. ಸೊ ಆಗಿರೋದ್ರಿಂದ ಈ ಖರ್ಚುಗಳು ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ನೋಡಿ, ಸಿಂಹರಾಶಿಯವರು ಮೈನ್ಲಿ ಪೊಲಿಟಿಷಿಯನ್ಸ್ ಇರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಉನ್ನತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ನಾವು ಬಹಳಷ್ಟು ಜನವನ್ನು ಈ ಸಿಂಹರಾಶಿಯಲ್ಲಿ ನೋಡ್ಬೋದು. ಸೊ ಆಗಿರೋದ್ರಿಂದ ಈ ಖರ್ಚುಗಳು ಖರ್ಚುಗಳು ಕೂಡ ತುಂಬ ಕ್ವಾಲಿಟಿ ಇರುವಂತಹ ಖರ್ಚುಗಳು, ಇಷ್ಟಪಟ್ಟಿರುವಂತಹ ವಿಷಯಗಳನ್ನು ಕೊಳ್ಳುವಂತಹ ಶಕ್ತಿ, ಸಾಮರ್ಥ್ಯ, ಅವಕಾಶಗಳನ್ನೋದು ಈ ಶುಕ್ರ 12 ಮತ್ತು ಲಾಭಸ್ಥಾನದಲ್ಲಿರೋದ್ರಿಂದ, ಶುಕ್ರ ಅಂದ್ರೇ ಒಂದು ಒಂದು ಲಾವಿಶ್ನೆಸ್, ಲಕ್ಸುರಿಯಸ್ ಲೈಫ್ ಸ್ಟೈಲ್ ಈ ರೀತಿ ಇರೋದ್ರಿಂದ ಈ ವಿಷಯಗಳಿಗೋಸ್ಕರ ಖರ್ಚು ಮಾಡುವಂತಹ ಚಾನ್ಸಸ್ ಇದೆ. ಮತ್ತು ಈ ರೀತಿ ಅನುಕೂಲ ಇದೆಯಲ್ವಾ. ಮತ್ತು ಅಷ್ಟಮದಲ್ಲಿ ಶನಿ ಇದ್ದಾರಲ್ವಾ, ಏನು ಪ್ರಾಬ್ಲಮ್ ಇಲ್ವಾ ಅಂದರೆ ಇರುತ್ತೆ. ಯಾಕಂದರೆ ದೀರ್ಘ ಸಂಚಾರ ಗ್ರಹಗಳಲ್ಲಿ ಈಗ ಜನ್ಮದಲ್ಲೇ ಪರ್ಟಿಕ್ಯುಲರಾಗಿ ಕೇತು ಇದ್ದಾರೆ, ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾರೆ, ಅದೇ ರೀತಿ ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾರೆ, ವ್ಯಯ ಸ್ಥಾನದಲ್ಲಿ ದೇವಗುರು ಬೃಹಸ್ಪತಿ ಇರೋದರಿಂದ ದೀರ್ಘ ಸಂಚಾರ ಗ್ರಹಗಳ ಸ್ವಲ್ಪ ಯಾವುದೇ ಅನುಗ್ರಹ ಅಥವಾ ಒಂದು ಗುಡ್ ಕ್ವಾಲಿಟಿ ರಿಲೇಟೆಡ್ ಎಫೆಕ್ಟ್ ನೀಡ್ತಾ ಇಲ್ಲ. ಇದಕ್ಕೆ ಮುಂಚೆ ಹೇಳಿರೋದೆಲ್ಲ ಕೂಡ ಮಾಸಕ್ಕೆ ಬದಲಾಗುವ ಒಂದು ಅಲ್ಪ ಸಂಚಾರ ಗ್ರಹಗಳು. ಬಟ್ ದೀರ್ಘ ಸಂಚಾರ ಗ್ರಹಗಳ ಬಲ ಅನ್ನೋದು ಸ್ವಲ್ಪ ಸಿಂಹರಾಶಿಯವರಿಗೆ ಕಮ್ಮಿ ಇದೆ. ಸೊ ಅಷ್ಟಮ ಸ್ಥಾನದಲ್ಲಿ ಶನಿ ಇರೋದರಿಂದ ಯಾವ ರೀತಿ ಇರುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಏನೇ ಒಂದು ಅಂದರೆ ಇವರಲ್ಲಿ ಆತ್ಮವಿಶ್ವಾಸ, ಉನ್ನತವಾಗಿರುವಂತಹ ಮಹತ್ವಾಕಾಂಕ್ಷೆಗಳನ್ನು, ಬಹಳಷ್ಟು ಕಷ್ಟಗಳನ್ನು ನೋಡಿರ್ತಾರೆ. ಬಟ್ ಈ ಸಂದರ್ಭದಲ್ಲಿ ಎಂತಹ ಸಮಸ್ಯೆ ಬಂದ್ರೂ, ಎಂತಹ ರೀತಿಯ ಸಾಲಗಳು ಮಾಡಿದ್ರೂ ಕೂಡ ಅದರಿಂದ ಕ್ವಿಕ್ಕಾಗಿ ಹೊರಗಡೆ ಬರುವಂತಹ ಸಾಮರ್ಥ್ಯ ಹೊಂದಿರ್ತಾರೆ. ಸಾಲ ಮಾಡಿದ್ದೀರಾ, ಇಮಿಡಿಯೇಟಾಗಿ ನೆಕ್ಸ್ಟ್ ಹೋಗಿ ಅದನ್ನು ಅವ್ರು ಕೇಳೋಕೆ ಮುಂಚೆನೇ ಹೋಗಿ ಕೊಡುವಂಥದ್ದು. ಸಣ್ಣ ಸಮಸ್ಯೆ ಬಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಅದಕ್ಕೇನೋ ಒಂದು ಪರಿಷ್ಕಾರ ಮಾರ್ಗ. ಅಂದರೆ ಅಷ್ಟಮ ಸ್ಥಾನ ಅಂದ್ರೇ ಒಂದು ಇಮಿಡಿಯೇಟಾಗಿ ಅನಿರೀಕ್ಷಿತ ಆಕಸ್ಮಿಕವಾಗಿ ಬರುವಂತಹ ಕೆಲವೊಂದು ವಿಷಯಗಳಾಗಿರುತ್ತೆ. ಆಗಿರೋದ್ರಿಂದ ಸಣ್ಣ ಪುಟ್ಟ ಆತಂಕಗಳು ಬಂದ್ರೂ ಕೂಡ ಇಮಿಡಿಯೇಟಾಗಿ ನಿಮ್ಮನ್ನು ನೀವು ಏನು ಮಾಡ್ತೀರಾ, ಅದರಿಂದ ಬ್ಯಾಕ್ಫೈರ್ ಆಗಿ ಅದರಿಂದ ಎಗೈನ್ ನಿಮ್ಮನ್ನು ನೀವು ರಿಕವರಿ ಮಾಡ್ಕೊಳ್ತೀರಾ. ಸೊ ಈ ರೀತಿ ಇರೋದ್ರಿಂದ ಎಷ್ಟು ಫೋರ್ಸಾಗಿ ಪ್ರಾಬ್ಲಮ್ಸ್ ಬರ್ತೀಯೋ ಅಷ್ಟೇ ಫೋರ್ಸಾಗಿ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದು, ಬೌನ್ಸ್ ಬ್ಯಾಕ್ ಆಗಲಿಕ್ಕೆ ಅವಕಾಶಗಳು ಇರುತ್ತೆ. ಪರ್ಟಿಕ್ಯುಲರಾಗಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಕಾರಣದಿಂದ 1.5 ವರ್ಷದಿಂದ ಬಹಳಷ್ಟು ಜನಕ್ಕೆ ಶಸ್ತ್ರಚಿಕಿತ್ಸೆಗಳಾಗಿರಬಹುದು, ಸಣ್ಣ ಪುಟ್ಟ ಗಾಯಗಳು, ಹೊಡೆತಗಳು, ರಿಕವರಿ ಈ ರೀತಿ ವಿಷಯಗಳಿಗೋಸ್ಕರ ಆಗುವಂಥ ಸಾಧ್ಯತೆ ಇರೋದರಿಂದ ತುಂಬ ಕೇರ್ಫುಲ್ಲಾಗಿ ನಿಮ್ಮ ಆರೋಗ್ಯವನ್ನು ವಾಹನ ಚಲಾಯಿಸುವಾಗ, ಮುಖ್ಯವಾಗಿ ಈ ಕೆಟ್ಟ ಅಭ್ಯಾಸಗಳು, ಮಾದಕ ದ್ರವ್ಯಗಳು ಇತ್ಯಾದಿ ವಿಷಯಗಳಿಗೆ ಸ್ವಲ್ಪ ದೂರ ಇರೋದು ಉತ್ತಮ. ಈ ಪರ್ಟಿಕ್ಯುಲರಾಗಿ ಸಪ್ತಮದಲ್ಲಿ ರಾಹು ಇದ್ದಾರೆ. ಏನಾಗುತ್ತೆ, ಕಳತ್ರ ಸ್ಥಾನ ಅಂತ ಹೇಳ್ತೀವಿ, ಗಂಡ ಹೆಂಡತಿಯ ಸ್ಥಾನ ಅಂತ ಹೇಳ್ತೀವಿ. ಮತ್ತು ವ್ಯಾಪಾರದಲ್ಲಿ ಪಾಲುದಾರಿಕೆಯಲ್ಲಿ ಲಾಭಗಳನ್ನು ನೋಡುವಂತಹ ಸ್ಥಾನ ಅನ್ನೋದೇ ಇರುತ್ತೆ. ಸೊ ಸಣ್ಣ ಪುಟ್ಟ ಮನೆ ಅಂದಮೇಲೆ, ವೈವಾಹಿಕ ಜೀವನ ಅಂದಮೇಲೆ ಸಣ್ಣ ಪುಟ್ಟ ಮನಸ್ಪರ್ಧೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಾಮನ್ ಆಗಿರುತ್ತೆ. ಬಟ್ ಆದ್ರೂ ಕೂಡ ಅದರಿಂದ ನೀವು ಬೌನ್ಸ್ ಬ್ಯಾಕ್ ಆಗುವಂತಹ ಕೆಪಾಸಿಟಿ, ಬೌನ್ಸ್ ಬ್ಯಾಕ್ ಆಗುವಂತಹ ತಿಳುವಳಿಕೆ ನಿಮ್ಮಲ್ಲಿ ಇರುತ್ತೆ. ಮಾತಿನ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಗಂಡ ಹೆಂಡತಿಯ ಮಧ್ಯೆ ಯಾರಾದರೂ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಮೂರನೇ ವ್ಯಕ್ತಿ ಏನಾದರೂ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಇಲ್ಲದೇ ಇರುವಂತಹ ವಿಷಯಗಳನ್ನೆಲ್ಲ ಇಂಜೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇಂತಹ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ನ ಕಮ್ಮಿ ಮಾಡಿ, ಯಾರಾದ್ರೂ ಪರವಾಗಿಲ್ಲ. ಸೊ ಅಂತಹ ವ್ಯಕ್ತಿಗಳು ಹೇಳುವಂತಹ ವಿಷಯಗಳು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ತಿಳ್ಕೊಂಡು
ಮುಂದುವರಿದೆ. ಯಾಕಂದರೆ ಈ ಸಿಂಹರಾಶಿಯಲ್ಲಿಟ್ಟಿರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಅವರನ್ನು ಪ್ರಶಂಸೆ ಮಾಡಿ, ಸ್ವಲ್ಪ ಅವ್ರನ್ನ ಹೊಗಳ್ಬಿಟ್ರೆ ಆ ವ್ಯಕ್ತಿ ಏನು ಹೇಳಿದ್ರೂ ಕೇಳುವಂತಹ ಸ್ವಭಾವ ಇರುತ್ತೆ. ಸೊ ಅವ್ರ ಸ್ವಾರ್ಥಕ್ಕೋಸ್ಕರ ಅಥವಾ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅನ್ನುವಂತಹ ವಿಷಯಗಳಿಗೋಸ್ಕರ ಈ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಸೊ ಅಂತಹ ವ್ಯಕ್ತಿಗಳನ್ನು ದೂರ ಇಡಿ. ಅಂತಹ ವ್ಯಕ್ತಿಗಳು ಹೇಳುವಂತಹ ವಿಷಯಗಳನ್ನು ನೀವು ಕೇರ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಬದಲಾವಣೆ ನಿರಂತರವೂ ಕೂಡ ಜನ್ಮದಲ್ಲಿ ಕೇತು ಕನ್ಫ್ಯೂಷನ್, ಇದು ಒಳ್ಳೆಯದಾ ಅದು ಒಳ್ಳೆಯದಾ, ಏನು ಮಾಡಿದ್ರೂ ಕೂಡ, ಏನು ಸಾಧನೆ ಮಾಡಿದ್ರೂ ಕೂಡ, ಎಷ್ಟು ಚೆನ್ನಾಗಿದ್ರೂ ಕೂಡ ಏನೋ ಒಂದು ರೀತಿ ಇನ್ಕಂಪ್ಲೀಟ್ನೆಸ್ ಅನ್ನೋದಿರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇನ್ನೂ ಏನೋ ಬೇಕಾಗಿತ್ತು ಅನ್ನೋಂಥದ್ದು, ನಿರ್ಧಾರಗಳು ಬದಲಾಗ್ತಾ ಇರೋದು. ನಿನ್ನೆ ಹೇಳಿರ್ತಾರೆ ತುಂಬ ಚೆನ್ನಾಗಿ ಬಂದಿದೆಯಾ ಅಂದರೆ ಮತ್ತೆ ಬೆಳಗ್ಗೆಗೆ ಬಂದು ಇಲ್ಲ ಇದು ನನಗೆ ಇಷ್ಟ ಆಗಲಿಲ್ಲ. ಈ ರೀತಿ ಈಗ ಫ್ರೀಕ್ವೆಂಟಾಗಿ ಡೆಸಿಷನ್ಸಲ್ಲಿ ಚೇಂಜ್ ಇರುತ್ತೆ. ಆಗಿರೋದ್ರಿಂದ ಸ್ಟಿಕ್ ಆಗಿರಿ. ಪರ್ಟಿಕ್ಯುಲರಾಗಿ ನಿರ್ಧಾರಗಳನ್ನು ಪದೇ ಪದೇ ಬದಲಾಯಿಸೋದ್ರಿಂದ ಸ್ವಲ್ಪ ಜನರಿಗೆ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆಯೂ ಇರುತ್ತೆ. 12th ಹೌಸಲ್ಲಿ ಇರುವಂತಹ ದೇವಗುರು ಬೃಹಸ್ಪತಿ ಖರ್ಚುಗಳನ್ನು ಸೂಚಿಸುತ್ತಾ ಇದ್ದಾರೆ. ನೀವು ಮಾಡುವಂತಹ ಪ್ರತಿಯೊಂದು ರೂಪಾಯಿ, ಪ್ರತಿಯೊಂದು ಪೈಸೆ ಕೂಡ ಯೋಗ್ಯಕರವಾಗಿರುವಂತಹ ಖರ್ಚೇ ಆಗಿರುತ್ತೆ. ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಏನೂ ಇರೋಲ್ಲ. ಪರ್ಟಿಕ್ಯುಲರಾಗಿ ಕುಜನ ಅನುಗ್ರಹ ಅನ್ನೋದು, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅನ್ನೋದು ಸಿಂಹರಾಶಿಯವರಿಗೆ ತುಂಬ 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 ಇಂಪಾರ್ಟೆಂಟ್. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸೋದಾಗಿರ್ಬೋದು, ಅಥವಾ ಸುಬ್ರಹ್ಮಣ್ಯಾಷ್ಟಕವನ್ನು ಓದೋದಾಗಿರಬಹುದು. ಈ ಕೆಂಪು ತೊಗರೆ ಬೇಳೆಯನ್ನು ಈ ಮಂಗಳವಾರದಂದು ದಾನವಾಗಿ ನೀಡೋದ್ರಿಂದ ಒಂದು ಕೆಂಪು ವಸ್ತ್ರವನ್ನು ದಾನವಾಗಿ ನೀಡೋದ್ರಿಂದ ನಿಮಗೆ ಕುಜನ ಅನುಗ್ರಹ ಅನ್ನೋದು ಇರುತ್ತೆ. ಏನಾಗುತ್ತೆ ಅಂದರೆ ನಿಮ್ಮ ಕೊಲೀಗ್ಸ್ ಜೊತೆ, ಆಪ್ತರ ಜೊತೆ ಸಣ್ಣ ಪುಟ್ಟ ವಿಷಯಗಳು, ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ಆರ್ಗ್ಯುಮೆಂಟ್ಸ್ ಆಗೋದು, ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಯಾಕೆ ಮಾಡೋದು, ಈ ಜಾಬ್ನೇ ಬಿಟ್ಬಿಡೋಣ ಅನ್ನೋಂತಹ ನಿರ್ಧಾರಗಳು ಬರ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಕುಜನ ಅನುಗ್ರಹ ಬೇಕಾಗಿರುತ್ತೆ. 17th ನಂತರ ರವಿಯ ಅನುಗ್ರಹ ಅನ್ನೋದು ಬೇಕಾಗಿರುತ್ತೆ. ಸೊ ಪ್ರತಿದಿನ ಸೂರ್ಯ ನಮಸ್ಕಾರ, ಸಿಂಹರಾಶಿಯವರು ಜೀವನ ಪೂರ್ತಿ ಸೂರ್ಯ ನಮಸ್ಕಾರಗಳು ಮಾಡೋದು, ನೀರಿನಿಂದ ಸೂರ್ಯನಿಗೆ ಅರ್ಘ್ಯ ಬಿಡುವುದು, ನಮಸ್ಕಾರದಿಂದ ಸೂರ್ಯನ ಜಪ ಮಾಡೋದು, ಈ ರೀತಿ ಮಾಡ್ತಾ ಇದ್ದರೆ ಅನುಕೂಲ ಇರುತ್ತೆ. ಬಟ್ ಎಸ್ಪೆಷಲಿ 17th ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸೂರ್ಯನ ಆರಾಧನೆ ಮಾಡೋದು. ಭಾನುವಾರದಂದು, ರವಿವಾರದಂದು ಸ್ವಲ್ಪ ನಿಷ್ಠೆಯಿಂದ ಇರಬೇಕಾಗಿರುತ್ತೆ. ಸೊ ಇದೆಲ್ಲವೂ ಕೂಡ ಸಿಂಹರಾಶಿಯವರ ಗೋಚಾರ ಫಲಗಳಾಗಿರುತ್ತೆ. ಸದಾ ನಿಮಗೆ ಆ ಸರ್ವೇಶ್ವರನ, ಮಹೇಶ್ವರನ, ಆ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮುಂದೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.